ಹಾಯ್ ಎವ್ರಿವನ್, ಮೈಸೆಲ್ಫ್ ಅರುಣ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್. ಇವತ್ತು ನಾನು KCETಗೆ ಸಂಬಂಧಪಟ್ಟಂತೆ ಮಾತೃಕೆಗಳ ಬಗ್ಗೆ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳಿದ್ರಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಕೂಡ ಸ್ಟಾರ್ಟ್ ಮಾಡಿ ಮೇಡಮ್ ಅಂತ. ಎರಡೂ ಕೂಡ ಒಟ್ಟಿಗೆ ನಡೀಲಿ, ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಎರಡೂ ಕೂಡ ಒಟ್ಟಿಗೆ ನಡೀಲಿ ಅಂತ ಹೇಳಿ ಅದನ್ನು ಮತ್ತು ಇದನ್ನು ಸೇರಿಸಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಮಾತೃಕೆಗಳ ಸಂಕಲನ ಮತ್ತು ವ್ಯವಕಲನ ತಗೊಳ್ತಾ ಇದ್ದೀನಿ. ಇದು ನಿಮ್ಮ KCETಗೆ ತುಂಬ ಅನುಕೂಲವಾಗುತ್ತೆ. ಆ್ಯಂಡ್ ದೆನ್ ಇವತ್ತು ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸ್. ಸೊ ನಾವಿಲ್ಲಿ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನನ್ನು ಮಾಡಬೇಕು ಅಂತಂದರೆ ಮೊದಲಿಗೆ ಮಾತೃಕೆಯ ಗಾತ್ರವನ್ನು ನಾವು ತಿಳ್ಕೋಬೇಕು. ಏನು ಮಾತೃಕೆಯ ಗಾತ್ರ ಅಂತಂದರೆ, ಮಾತೃಕೆಯ ಗಾತ್ರ ಅಂತಂದರೆ ಒಂದು ಮಾತೃಕೆ ಎಷ್ಟು ಸಂಖ್ಯೆಗಳನ್ನು ಒಳಗೊಂಡಿದೆ ಅಂತ ನೋಡಿ. ಇಲ್ಲಿ ಸೊ ಇದೊಂದು ಎ ಮಾತೃಕೆ ಅಂತ ಆದರೆ ಇದರ ಗಾತ್ರ ಅಂತಂದಾಗ ಸೊ ಇದನ್ನು ನಾವು ಒಂದು ರೋ ಅಂತ ಹೇಳಿ ಕರಿತೀವಿ. ಇದು ಇನ್ನೊಂದು ರೋ, ಇದನ್ನು ಕಾಲಮ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ 2 ರೋ 3 ಕಾಲಮ್ಸ್ ಅಂತ. ಯಾವಾಗಲೂ ಕೂಡ ನಾವು ಮಾತೃಕೆಯ ಗಾತ್ರವನ್ನು ಮೊದಲಿಗೆ ರೋ ಇಂದ ಅಂದರೆ ಅಡ್ಡ ಸಾಲುಗಳಿಂದ ಅಡ್ಡ ಸಾಲನ್ನು ಫಸ್ಟು ಬರಿಬೇಕು, ಅದಾದಮೇಲೆ ಕಂಬ ಸಾಲುಗಳನ್ನು ಬರಿಬೇಕು. ಸೊ ಇದು ಮಾತೃಕೆಯ ಗಾತ್ರ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ B = ಸೊ ಇದೊಂದು ಮಾತೃಕೆ ಅಂತಾದರೆ ಇಲ್ಲಿ ಎಷ್ಟು ರೋಗಳಿದೆ, ಎಷ್ಟು ಕಾಲಮ್ಸ್ ಇದೆ ಅಂತ ನೋಡೋಣ. 1 ರೋ 2 ರೋ 3 ರೋ. ಸೊ ಹಾಗಾಗಿ 3 × 2 ಕಾಲಮ್ಸ್, 1 ಕಾಲಮ್ ಆ್ಯಂಡ್ 2 ಕಾಲಮ್. ಇದರ ಗಾತ್ರ 3 × 2. ಸೊ ಇದನ್ನು ನೀವು ತಿಳ್ಕೊಬೇಕು ಮೊದಲಿಗೆ ಗಾತ್ರ ಅಂತಂದರೆ ಏನು ಅಂತ. ಅದಾದಮೇಲೆ ನಾವು ಅಡಿಷನ್ಗೆ ಹೋಗೋದಾದರೆ ಕೊಟ್ಟಿರುವಂತಹ ಮಾತೃಕೆಗಳ ಗಾತ್ರ ಸಮವಾಗಿರಬೇಕು. 2 ಮಾತೃಕೆಗಳನ್ನು ಕೊಟ್ಟಿದ್ರು ಅಂತಂದರೆ 2 ಮಾತೃಕೆಗಳ ಗಾತ್ರ ಸಮವಾಗಿದ್ದಾಗ ಮಾತ್ರ ನಾವು ಸಂಕಲನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವ್ಯವಕಲನೂ ಅಷ್ಟೇ, ಮಾತೃಕೆಗಳ ಗಾತ್ರ ಒಂದೇ ರೀತಿ ಇರಬೇಕು, ಸೇಮ್ ಇರಬೇಕು. ಅವಾಗಷ್ಟೇ ನಾವು ಸಂಕಲನ ಅಥವಾ ವ್ಯವಕಲನ ಎರಡೂ ಮಾಡಬೇಕು ಅಂತಂದರೆ ಒಂದು ಮಾತೃಕೆಗಳ ಗಾತ್ರ ಸಮವಾಗಿರಬೇಕು. ಉದಾಹರಣೆಗೆ ಇಲ್ಲಿ ಸಂಕಲನ ಅಂತ ನೋಡೋದಾದರೆ ಮೊದಲಿಗೆ ನಾವು ಯಾವುದೇ ಒಂದು ಸಂಕಲನ ಅಥವಾ ಆ್ಯಡಿಂಗ್ ಮಾಡಬೇಕು ಅಂತ ಅಂದಾಗ ಫಸ್ಟು ನಾವು ಮಾತೃಕೆಯ ಗಾತ್ರವನ್ನು ಬರ್ಕೊಳ್ಳೋಣ. ಫಸ್ಟು ರೋ ಇಂಟು ಕಾಲಮ್, ರೋ ಇಂಟು ಕಾಲಮ್. ಸೊ ಎಷ್ಟು ರೋ ಇದೆ? 1 2 3 3 ರೋ ಇದೆ. 1 ಕಾಲಮ್ 2 ಕಾಲಮ್ 2 ಕಾಲಮ್ ಇದೆ. ಸೊ ಇಲ್ಲೂ ಹಾಗೆ ನೋಡೋದಾದರೆ 1 2 3 ರೋ ಇದೆ ಆ್ಯಂಡ್ 1 2 2 ಕಾಲಮ್ ಇದೆ. ಸೊ ಎರಡೂ ಕೂಡ ಸೇಮ್ ಇದೆ. ಸೊ ಹಾಗಾಗಿ ಮಾಡ್ಬೋದು. ಇಫ್ ಇಲ್ಲಿ 3 × 2 ಇದ್ದು ಇಲ್ಲಿ 2 × 3 ಇದ್ದರೆ ಮಾಡಬಾರ್ದು, ಅಡಿಷನ್ ಮಾಡಬಾರ್ದು. ಸೊ ಯಾವಾಗಲೂ ಕೂಡ ಇಲ್ಲಿ ಏನಿರುತ್ತೋ ಮಾತೃಕೆಯಲ್ಲಿ ಇನ್ನೊಂದು ಕೊಟ್ಟಿರುವಂತಹ ಮಾತೃಕೆಯಲ್ಲೂ ಕೂಡ ಮಾತೃಕೆಯ ಗಾತ್ರ ಸಮವಾಗಿ ಇರಬೇಕು. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೂಲ್. ಇದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಹೇಗೆ ಮಾಡಬೇಕು ಅಂತಂದರೆ ಇದನ್ನು A + B ಅಂದರೆ A ಮಾತೃಕೆ ಪ್ಲಸ್ B ಮಾತೃಕೆ. ಇಲ್ಲಿ 2 ಜಾಗದಲ್ಲಿ ಹಾಗೆ ಬರ್ಕೊಂಡು ಪ್ಲಸ್ ಇಲ್ಲಿ 2ನೇ ಜಾಗದಲ್ಲಿ ಏನಿದೆ 1. ಸೊ ಇಲ್ಲಿ ಏನಿದೆ 6 ಪ್ಲಸ್ ಇಲ್ಲೇನಿದೆ ಅದನ್ನು ಬರ್ಕೋಬೇಕು 1 ಪ್ಲಸ್. ಸೊ ಇಲ್ಲಿ ಯಾವ ಪ್ಲೇಸಲ್ಲಿ ಏನಿದೆ ನೋಡ್ಕೊಂಡು ಬರ್ಕೋಬೇಕು. ಆ್ಯಂಡ್ ದೆನ್ 4 ಸ್ವಲ್ಪ ಗ್ಯಾಪ್ ಬಿಟ್ಟು ಪ್ಲಸ್ 2. ಇಲ್ಲಿ 8 ಇದೆ, ಆ ಜಾಗದಲ್ಲಿ ಇಲ್ಲಿ 2 ಇದೆ. ಸೊ ಇಲ್ಲಿ 3 ಇದೆ, ಆ ಜಾಗದಲ್ಲಿ ಇದು 4 ಇದೆ. ಸೊ ಇವಾಗ ಏನು ಮಾಡಬೇಕು, ಇದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ನೋಡಿ 2 + 1 3, 6 + 1 7, 1 + 1 2 ಆ್ಯಂಡ್ ಇಲ್ಲಿ 6 10 ಆ್ಯಂಡ್ 7. ಇದು ಏನಂತ ಅಂದರೆ ಅಡಿಷನ್ ಮಾಡಿದ ಮೇಲೆ ಫೈನಲ್ ರಿಸಲ್ಟ್ ಇದು. ಸೊ ಇಲ್ಲಿ ನಮಗೆ ಗಾತ್ರ ಒಂದೇ ಆಗಿದ್ದರಿಂದ ಪರ್ಫೆಕ್ಟ್ ಆನ್ಸರ್ ಅನ್ನೋದು ಬಂತು. ಸೊ ಈ ರೀತಿ ನೋಡ್ಬೋದು. ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಇವಾಗಲೂ ಕೂಡ ನಾವು ಮಾತೃಕೆಯ ಗಾತ್ರ ಏನಿದೆ 2 × 2 ಇದೆ, ಇಲ್ಲೂ ಕೂಡ 2 × 2 ಇದೆ. ಸೊ ಹಾಗಾಗಿ ನಾವು ಅಡಿಷನ್ ಮಾಡ್ಬೋದು. ಸೊ ಇಲ್ಲಿ ಅಡಿಷನ್ ಮಾಡಬೇಕು ಅಂತಂದರೆ A + B, A ಮಾತೃಕೆ ಪ್ಲಸ್ B ಮಾತೃಕೆ. ಇಲ್ಲಿ 2 ಇದೆ, 2 ಪ್ಲಸ್ ಅದೇ ಪ್ಲೇಸಲ್ಲಿ ಇಲ್ಲಿ 1 ಇದೆ. 6 ಈ ಕಡೆ ಮಾತೃಕೆ ಹತ್ರ 3 ಇದೆ. ಆ್ಯಂಡ್ ದೆನ್ 4 + 2 8 + 4. ಸೊ ಇವೆಲ್ಲವೂ ನಾವೇನು ಮಾಡಬೇಕು, ಕೂಡಬೇಕು.
2 1 3 6 3 9 4 2 6 8 4 12. ಸೊ ಇಷ್ಟು ಈಸಿಯಾಗಿ ನಾವು ಮಾತೃಕೆಗಳ ಸಂಕಲನ ಅನ್ನೋದನ್ನು ಮಾಡ್ಬೋದು. ಅದೇ ರೀತಿ ಸಬ್ಸ್ಟ್ರಾಕ್ಷನ್ ಮಾಡೋದು ಅಂದರೆ ಕಳೆಯುವುದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಳೆಯೋದಕ್ಕೂ ಕೂಡ ಸೇಮ್ ರೂಲ್, ಮಾತೃಕೆಯ ಗಾತ್ರ ಸಮವಾಗಿ ಇರಬೇಕು. ಸೊ ಇವಾಗ ವ್ಯವಕಲನ ಅನ್ನೋದನ್ನು ನೋಡೋಣ. ಸೊ ವ್ಯವಕಲನದಲ್ಲಿ a is equal to 4 2 3 1 and b is equal to 2 1 1 1. ಸೊ ಈ ರೀತಿ ಕೊಟ್ಟಿದ್ದಾರೆ. ಫೈಂಡ್ a minus 3 a minus b. ಸೊ ಇಲ್ಲಿ ನೋಡೋದಾದರೆ a minus b ಅಂತಂದರೆ ಮಾತೃಕೆ a ಅಲ್ಲಿ bನ ಕಳೀರಿ ಅಂತ. 4ನ ಬರ್ಕೊಳ್ಳೋಣ. ನಮ್ಮ ಇದರಲ್ಲಿ ವ್ಯವಕಲನ ಅಂದ ತಕ್ಷಣ ನಮ್ಗೆ ನೆನಪು ಬರಬೇಕಾಗಿರೋದು ಮೈನಸ್. ಸೊ 4 ಮೈನಸ್ 2, ಇಲ್ಲಿ 2 ಮೈನಸ್ 1, ಇಲ್ಲಿ 3 ಮೈನಸ್ 1, 1 ಮೈನಸ್ 1. ಸೊ ಈಗ ಕಳಿಬೇಕು. 4ಅಲ್ಲಿ 2 ಹೋದರೆ 2, 2ಅಲ್ಲಿ 1 ಹೋದರೆ 1, 3ಅಲ್ಲಿ 1 ಹೋದರೆ 2, 1ಅಲ್ಲಿ 1 ಹೋದರೆ 0. ಇದೇನಂತಂದರೆ a ಮೈನಸ್ b. ಇದನ್ನ ಇನ್ನೊಂದು ಮಾತೃಕೆಯನ್ನು ನೋಡೋಣ. ಈಗ ಮಾತೃಕೆ ಗಾತ್ರ ಒಂದು ಸ್ವಲ್ಪ ಜಾಸ್ತಿ ದೊಡ್ಡದು ಮಾಡೋಣ. a is equal to 2 3 4 6 8 9. b is equal to 1 2 2, ಇಲ್ಲಿ 3 5, ಇಲ್ಲಿ ಒಂದು 6. ಫೈಂಡ್ a ಮೈನಸ್ b. ಸೊ ಇಲ್ಲಿ a ಮೈನಸ್ b ಫಸ್ಟ್ ನಾವೇನು ಮಾಡೋಣ, ಮಾತೃಕೆ ಗಾತ್ರ ಕರೆಕ್ಟ್ ಇದೆಯಾ ನೋಡೋಣ. 1 2 3, 3 rows 2 columns. ಇಲ್ಲೂ ಅಷ್ಟೇ 3 rows 2 columns. ಸೊ ಮಾತೃಕೆ ಗಾತ್ರ ಸಮವಾಗಿದೆ, ನಾವು ಈಸಿಯಾಗಿ ಹೋಗ್ಬೋದು. ಸೊ a ಮೈನಸ್ b ಇಸ್ ಈಕ್ವಲ್ ಟು 2 ಮೈನಸ್ 1, 3 minus 2, 4 minus 2 and 6 minus 3, 8 minus 5, 9 minus 6. ಸೊ ಇಲ್ಲೇನಂತಂದರೆ ಫೈನಲ್ ಆನ್ಸರ್ ಏನು ಬರುತ್ತೆ, 2ಅಲ್ಲಿ 1 ಹೋದರೆ 1, 3ಅಲ್ಲಿ 2 ಹೋದರೆ 1, 4ಅಲ್ಲಿ 2 ಹೋದರೆ 2, 6ಅಲ್ಲಿ 3 ಹೋದರೆ 3, 8ಅಲ್ಲಿ 5 ಹೋದರೆ 3, 9ಅಲ್ಲಿ 6 ಹೋದರೆ 3. ಸೊ ಇದು ಫೈನಲ್ ಆನ್ಸರ್. ಬಟ್ ಇಷ್ಟು ಈಸಿಯಾಗಿ ಕೊಟ್ಟರೆ ನಮಗೆ ಅರ್ಥ ಆಗುತ್ತೆ. ಆದರೆ ಒಂದೊಂದ್ಸಲಿ ಏನು ಮಾಡ್ತಾರೆ ಅಂತಂದರೆ ಚಿಹ್ನೆಗಳನ್ನು ಬದಲಾಯಿಸ್ಬಿಡ್ತಾರೆ. ಇಲ್ಲೇ ನೋಡಿ, ಈ ಎಕ್ಸಾಂಪಲನ್ನ ತಗೊಳ್ಳೋಣ ನಾವು. ಈ ಎಕ್ಸಾಂಪಲಲ್ಲಿ ಇಲ್ಲಿ ಮೈನಸ್ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. -8 ಅಂತ ಕೊಟ್ಟಿದ್ದಾರೆ, ಇಲ್ಲಿ -5 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು -4, ಇಲ್ಲೊಂದು -3 ಅಂತ ಕೊಟ್ಟಿದ್ದಾರೆ. ಇವಾಗ a ಮೈನಸ್ b ಮಾಡಿ ಅಂತ ಹೇಳ್ತಾರೆ. ಆವಾಗ ನಿಮಗೆ ಚಿಹ್ನೆಗಳ ಬಗ್ಗೆ ಗೊತ್ತಿರಬೇಕು. ಕೆಲವೊಬ್ಬರಿಗೆ ನಮಗೆ ಇನ್ನೂ ಕೂಡ ಚಿಹ್ನೆಗಳ ಬಗ್ಗೆ ಏನಾದರೂ ಎಲಿಮೆಂಟ್ರಿ ಸ್ಕೂಲ್ ಕರೆಕ್ಟ್ ಆಗಿಲ್ಲ ಅಂತಂದರೆ ಚಿಹ್ನೆಗಳ ಬಗ್ಗೆ ನಮ್ಗೆ ಅಷ್ಟೊಂದು ಅರಿವು ಅನ್ನೋದಿರೋದಿಲ್ಲ. ಸೊ ಹಾಗಾಗಿ ಇದನ್ನು ನಾನು ಚಿಕ್ಕ ಮಕ್ಕಳ ಥರ ಕಲಿಬೇಕು ಅನ್ನೋ ಮನಸ್ಥಿತಿಯನ್ನು ದಯವಿಟ್ಟು ಬಿಟ್ಬಿಟ್ಟು ಈಗ ನಾನು ಚಿಕ್ಕ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಹಾಗೆ ಹೇಳ್ಕೊಡ್ತೀನಿ. ಸೊ ನೀವೇನು ಮಾಡಿ ಅಂತಂದರೆ ಚಿಹ್ನೆಗಳು ಯಾವ ರೀತಿ ನೋಡ್ಕೋಬೇಕು ನಾವು ಅಂತ ಹೇಳಿ ನೋಡೋಣ. ಫಸ್ಟ್ಲಿ ನಿಮಗೆ 2 ರೀತಿಯಲ್ಲಿ ಚಿಹ್ನೆ ಹೇಗೆ ಬದಲಾಗುತ್ತೆ ಅಂತ ಹೇಳಿ ನೋಡೋಣ. ನೋಡಿ, -2 -2, -3 ಸಾರಿ ಪ್ಲಸ್. ಸೊ ಇಲ್ಲಿ +4 ಇಲ್ಲಿ -2 ಅಂತ ಹೇಳಿ ಅಂದ್ಕೊಳ್ಳೋಣ. ಸೊ ಈ ರೀತಿ ಇದ್ದಾಗ ಸೊ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ಇಂಟು ಮಾರ್ಕ್ ಇಲ್ಲ ಅಂತಂದರೆ, ಇದು ನೆನ್ಪಿಟ್ಕೋಬೇಕು, ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಇಂಟು ಮಾರ್ಕ್ ಇಲ್ಲ ಅಂತಂದರೆ ದೊಡ್ಡಂಕಿ ಚಿಹ್ನೆನ ಅಲ್ಲಿ ಹಾಕೋಬಿಡ್ಬೇಕು. ಸೊ ಇಲ್ಲಿ ನಾನು ದೊಡ್ಡಂಕಿ ಚಿಹ್ನೆನ ಎಲ್ಲ ಸೇಮ್ ಕೊಟ್ಟಿರೋದ್ರಿಂದ ದೊಡ್ಡಂಕಿ ಚಿಹ್ನೆ ಗೊತ್ತಾಗಲ್ಲ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೊ ನೋಡಿ, ಈ ಥರ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಇಂಟು ಇಲ್ಲ ಅಂತಂದರೆ ಆನ್ಸರ್ ನೋಡಿ ಹೇಗಿರುತ್ತೆ. ಮೈನಸ್ ಇದೆ, ಆಮೇಲೆ ನೋಡೋಣ ಮೈನಸ್ ಇದ್ದರೆ ಏನು ಮಾಡೋಣ ಅಂತ. ಫಸ್ಟಿಗೆ ದೊಡ್ಡಂಕಿ ಚಿಹ್ನೆ ಯಾವುದು ಅಂತ ನೋಡೋಣ. 4 ದೊಡ್ಡಂಕಿ, ಅದರಲ್ಲಿ ಚಿಹ್ನೆ ಯಾವುದು ಮೈನಸ್ ಬರ್ಕೊಂಬಿಡೋಣ ಫಸ್ಟಿಗೆ. ಸೊ ಇಲ್ಲೇನಂತಂದರೆ ದೊಡ್ಡಂಕಿ 5, ಅದ್ರ ಚಿಹ್ನೆ ಪ್ಲಸ್. ಇಲ್ಲಿ ದೊಡ್ಡಂಕಿ 6, ಅದ್ರ ಚಿಹ್ನೆ ಪ್ಲಸ್. ಇದರ
ಚಿಹ್ನೆ ಯಾವುದು ಅಂತಂದರೆ 7ನ ಚಿಹ್ನೆ ಮೈನಸ್. ಸೊ ಈ ರೀತಿ ಬರ್ಕೊಂಡಾದ್ಮೇಲೆ ಆಮೇಲೆ ಡಿಸೈಡ್ ಮಾಡ್ಬೇಕು ಏನು ಮಾಡಬೇಕು ಅಂತ. ಮೈನಸ್ ಇದ್ದಾಗ ಕೂಡಬೇಕು. ಚಿಹ್ನೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಯಾಕಂದರೆ ಚಿಹ್ನೆ ಆಲ್ರೆಡಿ ಹಾಕ್ಕೊಂಡಿದ್ದೀರಾ. ಸೊ ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಮೈನಸ್ ಇದ್ದಾಗ ಕೂಡಬೇಕು. 2 4 6. ಮೈನಸ್ಸು ಪ್ಲಸ್ ಇದೆ. ಮೈನಸ್ಸು ಪ್ಲಸ್ ಇದ್ದಾಗ ಸೊ ಎರಡು ಬೇರೆ ಬೇರೆ ಚಿಹ್ನೆಗಳನ್ನು, ಒಂದೇ ರೀತಿಯ ಚಿಹ್ನೆ ಇದ್ದರೆ ನೆನ್ಪಿಟ್ಕೊಳ್ಳಿ, ಒಂದೇ ರೀತಿ ಚಿಹ್ನೆ ಇದ್ದಾಗ ಕೂಡಬೇಕು, ಬೇರೆ ಬೇರೆ ಚಿಹ್ನೆಗಳು ಇದ್ದಾಗ ಕಳಿಬೇಕು. ಇಲ್ಲಿ ನೋಡಿ ಮೈನಸ್ಸು ಪ್ಲಸ್ ಇದೆ. ಮೈನಸ್ಸು ಪ್ಲಸ್ ಇದ್ದಂಥ ಸಂದರ್ಭದಲ್ಲಿ ಕಳಿಬೇಕು. 5ರಲ್ಲಿ 3 ಹೋದರೆ 2. ಸೊ ಇಲ್ಲಿ ಕೂಡ ಏನಾಗಿದೆ, ಪ್ಲಸ್ ಇದೆ. ಪ್ಲಸ್ ಇದೆ ಅಂತಂದರೆ ಕೂಡಬೇಕು. 4 6 10. ಇಲ್ಲೇನಾಗುತ್ತೆ -7 ಆ್ಯಂಡ್ +2 ಅಂತ ಇದೆ. ಸೊ ಇಲ್ಲಿ 7ಅಲ್ಲಿ 2 ಹೋದರೆ 5. ಸೊ ಇದು ಮಧ್ಯದಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂತಂದರೆ, ಇಫ್ ಮಧ್ಯದಲ್ಲಿ ಚಿಹ್ನೆ ಬಂದರೆ ಏನಾಗುತ್ತೆ ನೋಡಿ, ಸೇಮ್ ಲೆಕ್ಕ. -2 -4 -3 +5 +4 ಇಂಟು +6 +2. ಸೊ ಇವಾಗ ನೋಡಿ ಮಧ್ಯದಲ್ಲಿ ನಾನು ಇಂಟು ಹಾಕ್ತಾ ಇದ್ದೀನಿ, ಅಂದರೆ ಗುಣಾಕಾರ ಚಿಹ್ನೆ ಹಾಕ್ತಾ ಇದ್ದೀನಿ. ಇವಾಗ ಚಿಹ್ನೆಗಳು ಯಾವ ರೀತಿ ಬದಲಾಗುತ್ತೆ ಅಂತ. ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ನೋಡಿ ಇಲ್ಲಿ ಇದಕ್ಕೂ ಎಷ್ಟು ವ್ಯತ್ಯಾಸ ನೋಡಿ. ಇಲ್ಲಿ ಮೈನಸ್ ಬಂದಿದೆ, ಇಲ್ಲಿ ಪ್ಲಸ್ ಬಂದಿದೆ, ಇಲ್ಲಿ ಪ್ಲಸ್ ಬಂದಿದೆ, ಇಲ್ಲಿ ಮೈನಸ್ ಬಂದಿದೆ, ಇಲ್ಲಿ ಪ್ಲಸ್ ಬಂದಿದೆ, ಇಲ್ಲಿ ಪ್ಲಸ್ ಬಂದಿದೆ, ಇಲ್ಲಿ ಮೈನಸ್ ಬಂದಿದೆ, ಮೈನಸ್ ಬಂದಿದೆ. ಸೊ ಇಲ್ಲಿ ನೀವು ಇಂಟು ಇದ್ದಾಗ ಚಿಹ್ನೆಗಳು ಬದಲಾಗ್ತವೆ, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಆ ರೀತಿ ಇದು ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಇಂಟು ಇಲ್ಲ ಅಂತಂದರೆ ದೊಡ್ಡ ಅಂಕಿ ಚಿಹ್ನೆಯನ್ನು ನಾವು ಡೈರೆಕ್ಟಾಗಿ ಹಾಕೋಬೋದು, ಪ್ರಾಬ್ಲಮ್ ಇಲ್ಲ. ಈಗೇನು ಮಾಡೋಣ, ಚಿಹ್ನೆಗಳನ್ನು ಹಾಕ್ಕೊಂಡಿದ್ದೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಅದೇ ಬೇರೆ ಬೇರೆ ಇದ್ದ ತಕ್ಷಣ, ಅಂದರೆ ಬೇರೆ ಬೇರೆ ಚಿಹ್ನೆಗಳು ಇದ್ದ ತಕ್ಷಣ ಡಾಮಿನೇಟ್ ಮೈನಸ್ ಆಗುತ್ತೆ. 2 4 8, 5 3 15, 6 4 24, 7 7 14 ನೋಡಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಇದು ನಾವು ನಿಧಾನಕ್ಕೆ ತಿಳ್ಕೊಂಡು ಹೋದರೆ ಅವಾಗಷ್ಟು ನಮಗೆ ಇದ್ರದ್ದು ಗೊತ್ತಾಗುತ್ತೆ ಆನ್ಸರ್. ಮೈನಸ್ ಇತ್ತು ಅಂತ, ಇಂಟು ಇತ್ತು ಅಂತಂದರೆ ಚಿಹ್ನೆಗಳು ಬದಲಾಗ್ತವೆ, ಇಂಟು ಇಲ್ಲ ಅಂತಂದರೆ ದೊಡ್ಡ ಅಂಕಿ ಚಿಹ್ನೆಯನ್ನು ಹಾಕೋಬೇಕು. ಸೊ ಈ ಲೆಕ್ಕ ನೀವು ಕಲಿಬೇಕು ಅಂತಂದರೆ ಫಸ್ಟು ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು, ಆವಾಗಷ್ಟೇ ನಿಮಗೆ ಈ ಲೆಕ್ಕ ಅನ್ನೋದು ಬರುತ್ತೆ. ಈಗ ನೋಡಿ ನಾನೀಗ 2 ತಗೊಳ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ. ಮಾತೃಕೆ ಗಾತ್ರ 2 × 2. ಸೊ ಇಲ್ಲಿ ಮೈನಸ್ಗಳಿದೆ, ಈಗ ಹುಷಾರಾಗಿ ಬರ್ಕೋಬೇಕು ನೋಡಿ. a - b = 2 ಹಾಗೆ ಇದೆ, ಬರ್ಕೊಳ್ಳೋಣ. ನಾವೇನು ಮಾಡ್ತಿದ್ದೀವಿ, ವ್ಯವಕಲನ. ಸೊ ಹಾಗಾಗಿ ಮೈನಸ್ ಏನಿದೆ 1 ಇದೆ, ಬರ್ಕೊಳ್ಳೋಣ. ಸೊ ಇಲ್ಲಿ 3 ನಮ್ಮ ವ್ಯವಕಲನ ಮಾಡ್ತಿದ್ವಿ, ಹಾಗಾಗಿ ಮೈನಸ್ ಆ್ಯಂಡ್ 2. ಸೊ ಈ ಕಡೆ ಪಾರ್ಟ್ ಕಂಪ್ಲೀಟ್ ಆಯಿತು. ಇಲ್ಲೇನಂತಂದರೆ 6, ಇಲ್ಲಿ -3 ಇದೆ. ಅದಕ್ಕಿಂತ ಮುಂಚೆ ನಾವೇನು ಮಾಡ್ತಿದ್ದೀವಿ, ವ್ಯವಕಲನ. ಸೊ ಅದ್ರ ಚಿಹ್ನೆಯನ್ನು ಬರ್ಕೋಬೇಕು. ಅದಾದಮೇಲೆ ನೀವು ಇದ್ರ ಜೊತೆ ಇದೆಯಲ್ಲ, ಯಾವುದ್ರ ಜೊತೆ, 3 ಜೊತೆ ಏನು ಚಿಹ್ನೆ ಇದೆ ಅದನ್ನು ಬ್ರಾಕೆಟ್ ಹಾಕಿ ಬರ್ಕೋಬೇಕು. ಸೊ ಅದಾದಮೇಲೆ -8. ಸೊ ಏನು ಮಾಡ್ಬೇಕು ನಾವು, ಮೈನಸ್ ಅಂದರೆ ವ್ಯವಕಲನ ಮಾಡಬೇಕು, ಅದ್ರ ಚಿಹ್ನೆ ಮೈನಸ್. ಸೊ ಇದೇನಿದೆ 5 ಜೊತೆ ಏನಿದೆ -5, ಅದನ್ನು ಬ್ರಾಕೆಟ್ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ನಿಮಗೆ ಗೊತ್ತಿದೆ ಬ್ರಾಕೆಟ್ = ಇಂಟು 2 ಕೂಡ 1 ಅಂತ. ಈಗ ನಿಮಗೆ ನೋಡಿ 2 - 1 ಪ್ರಾಬ್ಲಮ್ ಇಲ್ಲ, 1 3 - 2 1. ಸೊ ಇಲ್ಲಿ ಬಂದಾಗ ಒಂದು ಸ್ವಲ್ಪ ನೋಡಿ, ಮೊದಲು ಏನು ಮಾಡಬೇಕು ಅಂತಂದರೆ ನಾವು ಬ್ರಾಕೆಟ್ಗಳನ್ನು ತೆಗಿಬೇಕು. ಬ್ರಾಕೆಟ್ಗಳನ್ನು ತೆಗೆದು ಆಮೇಲೆ ಮಾಡಬೇಕು. ಸೊ 2 - 1 ಹಾಗೆ ಬರ್ಕೊಳ್ಳೋಣ, ಯಾಕಂದರೆ ಬ್ರಾಕೆಟ್ನ ತೆಗಿಬೇಕಲ್ವಾ. ಸೊ 6ನ ಹಾಗೆ ಬರ್ಕೊತೀನಿ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಮೈನಸ್ ಹಾಗೆ ಬರ್ಕೊಳ್ತೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್ 5 ಹಾಗೆ ಬರ್ಕೊಳ್ತೀನಿ. ಸೊ ಬ್ರಾಕೆಟ್ನ ತೆಗೆದಾಯ್ತು. ಈ ಬ್ರಾಕೆಟ್ನ ತೆಗೆದಾದ್ಮೇಲೆ ಈಗ ಇನ್ನು ಸಿಂಪ್ಲಿಫೈ ಮಾಡಬೇಕು. 2 - 1 1, 3 - 2 1, 6 + 3 9, 8 -8 + y 5 -3. ಯಾಕೆ, ದೊಡ್ಡ ಅಂಕಿ ಚಿಹ್ನೆ ಮೈನಸ್. ಸೊ ಈ ರೀತಿ ಲೆಕ್ಕ ಬರುತ್ತೆ. ನಿಮಗೆ ಎರಡೂ ಕೂಡ ಆವಾಗಲೇ ಹೇಳಿದ್ನಲ್ಲ ಚಿಹ್ನೆ ಹೆಂಗೆ ಬದಲಾಗುತ್ತೆ ಅಂತ ಒಂದು ತಿಳ್ಕೊಂಡಿರಬೇಕು. ಸೊ ಇನ್ನೊಂದು ಲೆಕ್ಕ ಮಾಡೋಣ ನಿಮಗೋಸ್ಕರ. ಈ ವ್ಯವಕಲನ ಅಲ್ಲ, ಪ್ಲಸ್ಸಲ್ಲಿ ಮಾಡೋಣ ಇವಾಗ. ಬೇಕಂದರೆ ಒಂದು ವ್ಯವಕಲನ ಮಾಡಿದ್ವಲ್ಲ, ಒಂದು ಪ್ಲಸ್ಸಲ್ಲೂ ಕೂಡ ಚಿಹ್ನೆಗಳು ಬದಲಾದಾಗ ಹೆಂಗೆ ಬರುತ್ತೆ ಅಂತ ಹೇಳಿ ನೋಡೋಣ. ಈಗ ಮತ್ತೊಮ್ಮೆ ಅಡಿಷನ್.
ಸೊ ಇಲ್ಲಿ ನಾವು ಅಡಿಷನ್ ಮಾಡ್ತಾ ಇದ್ದೀವಿ. ನಮ್ಮ ಅಡಿಷನಲ್ನ ಒಂದು ಚಿಹ್ನೆ ಪ್ಲಸ್ ನೆನ್ಪಿಟ್ಕೋಬೇಕು. ಈಗ a ಪ್ಲಸ್ b ಅನ್ನು ಮಾಡಬೇಕು. ಅದಕ್ಕೂ ಮುಂಚೆ ಗಾತ್ರ ನೋಡಿದ್ವಿ. ಸೊ ಇಲ್ಲಿ 3 × 2 3 × 2 ಇದೆ. ಸೊ ಹಾಗಾಗಿ ನಾವು ಈಸಿಯಾಗಿ ಅಡಿಷನನ್ನು ಮಾಡ್ಬೋದು. ಇಲ್ಲಿ ಏನು ಮಾಡಬೇಕು ಅಂತಂದರೆ 3 - 2 and 4 ಈ ಭಾಗಕ್ಕೆ ಬರೋಣ. ಇಲ್ಲಿ ನಮ್ಮ ಚಿಹ್ನೆ ಯಾವುದು? ಅಡಿಷನ್ ಅಂದರೆ +2. ಸೊ ಅಲ್ಲೇನು ಚಿಹ್ನೆ ಇಲ್ಲ. ಸೊ ಹಾಗಾಗಿ ಹಂಗೆ ಬರ್ಕೋಬೋದು. ಇಲ್ಲಿ -1 ಇದೆ, ಅದನ್ನು ಬ್ರಾಕೆಟಲ್ಲಿ ಬರ್ಕೋಬೇಕು. ನಮ್ಮ ಒಂದು ಸಂಕಲನದ ಚಿಹ್ನೆ ಪ್ಲಸ್, ಹಾಗಾಗಿ ಪ್ಲಸ್ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ದೆನ್ 5 ಪ್ರಾಬ್ಲಮ್ ಇಲ್ಲ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬಂದಾಗ -5 ನಮ್ಮ ಚಿಹ್ನೆ ಪ್ಲಸ್, ಅಲ್ಲಿ 6 ಇದೆ, ಬರ್ಕೊಳ್ಳೋಣ. ಆ್ಯಂಡ್ ದೆನ್ ಇಲ್ಲಿ -6 ಇಲ್ಲೂ ಕೂಡ ಏನಾಗಿದೆ? -3 ನಮ್ಮ ಚಿಹ್ನೆ ಪ್ಲಸ್, ಯಾಕೆಂದರೆ ಸಂಕಲನ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಯಾಕೆ ನಾನು ಪದೇ ಪದೇ ನಿಮಗೆ ನೆನಪು ಮಾಡ್ತಾ ಇದ್ದೀನಿ ಸಂಕಲನ ವ್ಯವಕಲನ ಅಂತಂದರೆ, ಸೊ ನೀವು ಎಕ್ಸಾಮ್ನ ಅಟೆಂಡ್ ಮಾಡುವಾಗ ಅದು ಪ್ಲಸ್ ಇದೆಯಾ ಮೈನಸ್ ಇದೆಯಾ, ವ್ಯವಕಲನ ಮಾಡ್ತಿದ್ದೀವಾ ಸಂಕಲನ ಮಾಡ್ತಿದ್ದೀವಾ ಅನ್ನೋದು ನೀವು ಫಸ್ಟು ನೆನ್ಪಿಟ್ಕೋಬೇಕು ಆ ಉದ್ದೇಶದಿಂದ. ಸೊ ಇಲ್ಲಿ 3 ಇದೆ, ನಮ್ಮ ಚಿಹ್ನೆ ಪ್ಲಸ್, ಇಲ್ಲಿ 3. ಸೊ ಈ ರೀತಿ ಬಂದಾಗ ನಾವೆಲ್ಲ ಬ್ರಾಕೆಟ್ಗಳನ್ನು ತೆಗಿತಾ ಬರಬೇಕು. ಹೇಗೆ ತೆಗಿತಾ ಬರೋದು? ಸೊ a + b 3 + 2 ಹಾಗೆ ಬರ್ಕೊಳ್ಳೋಣ, ಇಲ್ಲೇನು ಬ್ರಾಕೆಟ್ ಇಲ್ಲ. ಆ್ಯಂಡ್ ದೆನ್ ಇಲ್ಲಿ ಬ್ರಾಕೆಟ್ ಇದೆ, -2 ಪ್ಲಸ್ ಇಂಟು -1 ಇಲ್ಲಿ ಏನು ಬ್ರಾಕೆಟ್ ಇಲ್ಲ, ಹಾಗೆ ಬರ್ಕೋಬೋದು. ನೆಕ್ಸ್ಟ್ ಇಲ್ಲಿ ಬಂದಾಗೂ ಕೂಡ ಯಾವುದೇ ಬ್ರಾಕೆಟ್ ಇಲ್ಲ, ಇಲ್ಲಿ -6 ಹಾಗೆ ಬರ್ಕೊಳ್ಳೋಣ. ಪ್ಲಸ್ ಇಂಟು -3 ಸೊ ಇಲ್ಲೂ ಕೂಡ ಯಾವುದೇ ಬ್ರಾಕೆಟ್ ಇಲ್ಲ. ಈಗ ಸಿಂಪ್ಲಿಫೈ ಮಾಡೋಣ ನೋಡಿ. 3 + 2 5. ಸೊ ಮೈನಸ್ ಇದೆ, ಕೂಡಬೇಕು. 2 1 3 ದೊಡ್ಡಂಕಿ ಚಿಹ್ನೆ ಮೈನಸ್, ಹಾಗಾಗಿ -4 5 9. ಸೊ ಇಲ್ಲಿ ಏನಂತ ಅಂದರೆ ಪ್ಲಸ್ಸು ಮೈನಸ್ ಇದೆ, ಕಳಿಬೇಕು. ದೊಡ್ಡಂಕಿ ಚಿಹ್ನೆ ಪ್ಲಸ್ಸು, ಹಾಗಾಗಿ +1. ಇಲ್ಲಿ ಮೈನಸ್ ಇದೆ, ಕೂಡಬೇಕು. ದೊಡ್ಡಂಕಿ ಚಿಹ್ನೆ -6 3 9. ಸೊ ಇಲ್ಲಿ 3 3 6. ಸೊ ಇದು ಆನ್ಸರ್. ಸೊ ಇಲ್ಲಿ ನಾವು ಅಡಿಷನ್ ಮಾಡಲಿ ಸಬ್ಸ್ಟ್ರಾಕ್ಷನ್ ಮಾಡಲಿ, ಡಿಪೆಂಡ್ಸ್ ಆನ್ ಆ ಒಂದು ಚಿಹ್ನೆಗಳು, ಆ ಸಂಖ್ಯೆಗಳೊಂದಿಗೆ ಚಿಹ್ನೆಗಳು ಏನಿರುತ್ತೆ ಅದರಿಂದ ಬದಲಾಗ್ತಾ ಹೋಗ್ತಾ ಇರುತ್ತೆ. ಇವತ್ತಿನ ನಿಮಗೆ ಅಡಿಷನ್ಸ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಈಸಿಯಾಗಿ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.